ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಮೈ ಚಾನಲ್. ಇವತ್ತು ಒಂದು ಬ್ರೈಡಲ್ ಡಿಸೈನ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 6 ಎಳೆ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ನ ನಾನಿಲ್ಲಿ ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ದಾರಾನ ಒಳಗಡೆ ತಗೊಂಡು ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. 1 or 2 ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಲಾಕ್ನ ಮಾಡಿಕೊಂಡು 5 ಚೈನ್ ತಗೊಳ್ಳಿ ಫ್ರೆಂಡ್ಸ್. 4 ಆದರೂ ತೊಗೊಬೋದು. 5 ಚೈನ್ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮತ್ತೊಂದು ಟೈಮು 5 ಚೈನ್ನ ತಗೋಬೇಕು. ಎಲ್ಲಿಗೆ ಬರುತ್ತಾ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಕೊಂಡು 3 ಚೈನ್ಸ್ನ ತಗೋಬೇಕು. 3 ಚೈನ್ಸ್ ತಗೊಂಡು ನೋಡಿ 2 ಸಿಂಗಲ್ ಕ್ರೋಶೆ ಆದ ನಂತರ ಸ್ಟಾರ್ಟಿಂಗು 5 ಚೈನು 2 ಟೈಮ್ಸ್ ತಗೊಂಡು 1 ಟೈಮು 3 ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಸಿಂಗಲ್ ಲಾಕ್ನ ಬಟ್ಟೆಗೆ ಸೇರಿಸಿ ಮಾಡ್ಕೊಳ್ಳಿ. ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ. ಮೇಲ್ ಮಾಡಿಕೊಂಡು ಈ ರೀತಿ ಬಿಗ್ ಬೀಡನ್ನ ತಗೊಳ್ಳೋಣ. ಇದು ಯೂಸ್ ಮಾಡಿಲ್ಲ ನಾವು, ಅದಕ್ಕೋಸ್ಕರ ಈ ರೀತಿ ಬೀಡನ್ನ ಇಲ್ಲಿ ಇವತ್ತು ತಗೊಳ್ಳೋಣ. ನೀಡಲ್ಗೆ ಬೀಡನ್ನ ಹಾಕ್ಕೊಂಡು ಥ್ರೆಡ್ಗೆ ಸೇರಿಸಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಒಂದು ಲಾಕ್ ಮಾಡಿ 7 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಬಟ್ಟೆಗೆ ಸೇರಿಸಿ ಬೀಡನ್ನ ಲಾಕ್ ಮಾಡ್ಕೊಂಡ್ಮೇಲೆ 7 ಚೈನ್ ಹಾಕ್ಕೋಬೇಕು. 6 ಆದರೂ ನಡೆಯುತ್ತೆ. ನೋಡಿ, 3 6 7 ಚೈನ್ ಆದಮೇಲೆ ಬಟ್ಟೆನ ಸ್ವಲ್ಪ ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆಗೆ ಈ 7 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಿದ ನಂತರ 2 ಚೈನ್ನ ತಗೋಬೇಕು. 2 ಚೈನ್ನ ತಗೊಂಡು ಪಕ್ಕದಲ್ಲಿ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ 2 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 7 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ ಸೇರಿಸಿ ಒಂದು ಮತ್ತು 2 ದಾರ ಸೇರಿಸಿ ಒಂದು ಡಬಲ್ ಕ್ರೋಶೆ ಕಂಬ ನೋಡಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ 12 ಡಬಲ್ ಕ್ರೋಶೆ ಕಂಬ, 7 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ರೀತಿ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಿಲ್ಲಿ. 2ರಲ್ಲಿ ಒಂದು 2ರಲ್ಲಿ ಒಂದು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 7 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋ 2 ಥ್ರೆಡ್ನ ಆನ್ ಮಾಡಿಕೊಂಡು ಇದೇ ರೀತಿ ಡಬಲ್ ಕ್ರೋಶೆ ಕಂಬನ 12 ಕಂಬನ ಹಾಕ್ಕೊಳ್ಳಿ 7 ಚೈನ್ ಗ್ಯಾಪಲ್ಲಿ.
12 ಕಂಬನ ಮಾಡ್ಕೋಬೇಕು ನೋಡಿ. 3 6 7 8 ಆಗಿದೆ. 12 ಕಂಬನ ಮಾಡ್ಕೊಳ್ಳಿ. 9 10 11 12 ಕಂಬ ಆದ ನಂತರ ನೋಡಿ ನೀಡ್ಲ ಮೇಲೆ ಮತ್ತೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆಗೆ ಸೇರಿಸಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 12 ಕಂಬನ ಚೈನಿಗೆ ಸೇರಿಸಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಕಂಬನ 13ನೇ ಕಂಬನ ಸಿಂಗಲ್ ಕ್ರೋಶೆಗೆ ಸೇರಿಸಿ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಗೆ ಸೇರಿಸಿ ಕಂಬನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾಡಿಕೊಂಡು ಬಟ್ಟೆನ ಸ್ವಲ್ಪ ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ಳಿ. ಉಲ್ಟಾ ತಿರ್ಗಿಸ್ಕೊಂಡು ನೋಡಿ, ಇಲ್ಲಿ ನಮಗಿಲ್ಲಿ ಕಂಬದ ಮೇಲೆ ಸಣ್ಣ ಸಣ್ಣದಾಗಿ ಹೋಲ್ ಕಾಣಿಸ್ತಿದೆಯಲ್ವ, ಅಲ್ಲಿ ಮೊದಲನೇ ಹೋಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲೆ ಮಾಡಿ ನೋಡಿ ಈ ರೀತಿ ಬೀಡನ್ನ ಹಾಕ್ಕೋಬೇಕು. ಈ ರೀತಿ 1 mm ಬೀಡನ್ನ ನಾನು ಇಲ್ಲಿ ತೊಗೊತಾ ಇದ್ದೀನಿ. 1 mm ಅಥವಾ 2 mm ಬೀಡ್ಸ್ನ ತೊಗೊಬೋದು. ಈ ರೀತಿ ಬೀಡನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಥ್ರೆಡ್ನ ಸೇರಿಸಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೋಡಿ, ಪ್ರತಿಯೊಂದು ಗ್ಯಾಪ್ ಹೋಲಲ್ಲೂ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಈ ರೀತಿ ನಮಗಿಲ್ಲಿ ಬರುತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ಫಸ್ಟ್ ಒನ್ಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ವಿ, ಸೆಕೆಂಡ್ ಒಂದು ಗ್ಯಾಪ್ಗೆ ಒಂದು ಬೀಡ್ ಹಾಕಿ ಅದ್ರ ನೆಕ್ಸ್ಟ್ ಗ್ಯಾಪಲ್ಲಿ ನಾವು ಲಾಕ್ನ ಮಾಡ್ಕೊಂಡ್ವಿ, ಅದ್ರ ಪಕ್ಕದ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಒಂದು ಸಾರಿ ಬೀಡು, ಒಂದು ಸಾರಿ ಸಿಂಗಲ್ ಕ್ರೋಶೆ ಬರುತ್ತೆ. ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೋಡಿ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಪಕ್ಕದ ಒಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡ್, ಒಂದು ಬೀಡ್ ಹಾಕ್ಕೋಬೇಕು, ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡ್ ಹಾಕ್ಕೋಬೇಕು, ಒಂದು ಸಿಂಗಲ್ ಕ್ರೋಶೆ, ಇದೇ ರೀತಿ ಮಾಡ್ಕೋಬೇಕು ಫುಲ್ ಆರ್ಚು. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಈ ರೀತಿ ಲಾಕ್ನ ಮಾಡಿಕೊಂಡು ಅದ್ರ ಪಕ್ಕದ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಈ ರೀತಿ ಲಾಕ್ ಮತ್ತು ಅದರ ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದ ನಂತರ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ರೀತಿ ಲಾಕ್. ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಪಕ್ಕದ ಗ್ಯಾಪ್ಗೆ ಹೋಗಿ ಬೀಡ್ ಲಾಕ್,
ಅದರ ಪಕ್ಕದ ನೋಡಿ ಲಾಸ್ಟ್ ಒನ್ ಪಕ್ಕದ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ರೀತಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. 2 ಚೈನ್ ಹಾಕಿದ್ದೀವಲ್ಲ ಇಲ್ಲಿ, ಇದು ಚೈನ್ ಹಾಕ್ಕೊಂಡಿದ್ದೆ 3 ಚೈನು ಮತ್ತು 2 ಚೈನ್ ಹಾಕಿದ್ದೀವಿ ಅದ್ರ ಮೇಲೆ, ಅದು ಸ್ಕಿಪ್ ಮಾಡ್ಕೋಬೇಕು, ಅದ್ರ ಮೇಲೆ ಹಾಕೋಗಿಲ್ಲ, ಬರೀ ಕಂಬದ ಮೇಲೆ ಹಾಕ್ಕೋಬೇಕು. ಈ ರೀತಿ 6 ಬೀಡ್ ಬರುತ್ತೆ ನಿಮಗೆ, ಇಲ್ಲಿ 6 ಬೀಡ್ ಬರುತ್ತೆ ನೋಡಿ. ಈ ರೀತಿ ಆದಮೇಲೆ ಫಸ್ಟ್ ಒಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ, ಸೀದಾ ಮಾಡಿಕೊಂಡು ಫಸ್ಟ್ ಒಂದು ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳಿ. ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ನ ತಗೊಂಡು ಅದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್, ಮತ್ತು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಒಂದು ಲಾಕ್, ಮತ್ತು 3 ಚೈನ್, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ 3 ಚೈನ್ನ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕು, ಲಾಕ್, ಮತ್ತು 3 ಚೈನ್, ನೆಕ್ಸ್ಟ್ ಒಂದು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್, ಮತ್ತು 3 ಚೈನ್, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ ಲಾಕ್, ಮತ್ತು 3 ಚೈನ್, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್. ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್, ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ನ ಮಾಡಿ 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ, ಒಂದು ದಾರ ಒಳಗಡೆಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮತ್ತು 5 ಚೈನ್ನ ತಗೋಬೇಕು, 5 ಚೈನ್ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತು 5 ಚೈನ್, ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಲಾಕ್ ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ ತಗೊಂಡಿದ್ದೀವಲ್ವ, ಇಲ್ಲಿ 4 ಟೈಮ್ ಬರಬೇಕು ಫ್ರೆಂಡ್ಸ್. ಫೈವ್ ಚೈನ್ನ 3 ಟೈಮ್ಸ್ ತಗೊಳ್ಳೋಣ. 3 ಟೈಮ್ಸ್ ತಗೊಂಡು 3 ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇದು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇನ್ನೊಂದು ಸ್ಟೆಪ್ ಇದ್ರ ಮೇಲೆ, ಈ ಆರ್ಚ್ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ಈ ಆರ್ಚ್ ಮೇಲೆ ಇನ್ನೊಂದು ಸ್ಟೆಪ್ಪು ಮಾಡ್ಕೊಬೇಕು ನೋಡಿ. 3 ಚೈನ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಬಿಗ್ ಬೀಡನ್ನ ಹಾಕೋಬೇಕು. ಈ ಬೀಡು ಗ್ರ್ಯಾಂಡ್ ಡಿಸೈನ್ಗೆಲ್ಲ ತುಂಬ ಸೂಟ್ ಆಗುತ್ತೆ. ಈ ಡಿಸೈನ್ನ ಟ್ರೈ ಮಾಡಿ, ಈ ಬೀಡ್ ಹಾಕಿ ಮಾಡಿದ್ರೆ ತುಂಬ ಹೈಲೈಟಾಗಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್, ಮತ್ತು 7 ಚೈನು,
7 ಚೈನ್ನ ತಗೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಳಿ. ಉಲ್ಟಾ ತಿರ್ಗಿಸ್ಕೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ 7 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಚೈನ್ಸ್ನ ತಗೊಳ್ಳಿ. 2 ಚೈನ್ಸ್ನ ತಗೊಂಡು ಇಲ್ಲಿ 3 ಚೈನ್ ಹಾಕಿದ್ದೀರಲ್ವ, ಆ 3 ಚೈನ್ಗೆ ಅಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 7 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಕಂಬ. ಮತ್ತು ಅದೇ ಗ್ಯಾಪಲ್ಲಿ 1 ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ನ ಹಾಕಿ 2ರಲ್ಲಿ 1 2ರಲ್ಲಿ 1 12 ಕಂಬನ ಮಾಡ್ಕೋಬೇಕು. ಇಲ್ಲಿ 7 ಚೈನ್ ಗ್ಯಾಪಲ್ಲಿ 12 ಕಂಬನ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ ಕಂಬ. ನೋಡಿ ಈ ರೀತಿ 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನಿದು ಫಿಲ್ ಮಾಡ್ತೀನಿ. ನೋಡಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನೆರಳು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹತ್ರ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬನ ತಗೊಳ್ಳಿ, ಡಬಲ್ ಕ್ರೋಶೆ ಕಂಬ. ಇದನ್ನು ಚೈನಿಗೆ ಸೇರಿಸಿ ತಗೋಬಾರ್ದು, ಸಿಂಗಲ್ ಕ್ರೋಶೆಗೆ ಸೇರಿಸಿ ತಗೋಬೇಕು. ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ನ ಮಾಡಿಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ. ಉಲ್ಟಾ ಟರ್ನ್ ಮಾಡಿಕೊಂಡು ಈ ರೀತಿ ಕಂಬದ ಮೇಲೆ ಗ್ಯಾಪ್ ಕಾಣ್ತಿದೆಯಲ್ಲ, ಈ ಮೊದಲನೇ ಗ್ಯಾಪಿಗೆ 1 ಸಿಂಗಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ 1 ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ 1 ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 1 ಸಿಂಗಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ 1 ಬೀಡ್. ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ 1 ಗ್ಯಾಪಲ್ಲಿ ಬೀಡ್ ಲಾಕ್ ಮತ್ತು ನೆಕ್ಸ್ಟ್ 1 ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ಉಲ್ಟದಲ್ಲಿ ಇಟ್ಕೊಂಡು. ಈ ರೀತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಸಿಂಗಲ್ ಕ್ರೋಶೆ ಮೇಲೆ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೀದಾ ಮಾಡ್ಕೋಬೇಕು. ಬಟ್ಟೆ ಸೀದಾ ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟ್ 1 ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಮಾಡಿಕೊಂಡು 3 ಚೈನ್ಸ್ ಹಾಕಿ ಬೀಡ್ಸ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ 1 ಸಿಂಗಲ್ ಕ್ರೋಶೆ. 3 ಚೈನ್ಸ್ ಹಾಕೊಳ್ಳೋದು, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ 1 ಸಿಂಗಲ್ ಕ್ರೋಶೆ. ನೀಡಲ್ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ಸ್ ಬೀಡ್ಸ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ 1 ಲಾಕ್. ಇದೇ ರೀತಿ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ನೋಡಿ ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಮಿಡಲಲ್ಲಿ ನಮಗೆ 3 ಚೈನ್ಸ್ 5 ಚೈನ್ಸು 3 ಟೈಮ್ಸ್ ಹಾಕ್ಕೋಬೇಕು. ಮಿಡಲಲ್ಲಿ ನಮಗೆ ಕುಚ್ಚು ಬರುತ್ತೆ, ಆ ಸೈಡ್ ಈ ಸೈಡ್ ನೆಕ್ಸ್ಟ್ ಆರ್ಚ್ಗೆ ಇಲ್ಲಿ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, 2 ಆರ್ಚ್ ಮಿಡಲಲ್ಲಿ 3 ಟೈಮ್ಸು 5 ಚೈನ್ ಬರಬೇಕು. ನೋಡಿ ನೆಕ್ಸ್ಟ್ ಮತ್ತೆ ಎಂಡ್ ಮಾಡುವಾಗ ಫ್ರೆಂಡ್ಸ್ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ವ, ಮತ್ತೊಂದು ಟೈಮು ಸಿಂಗಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ ಹಾಕಿ
3 ಚೈನ್ಸ್ ಹಾಕಿ ಥ್ರೆಡ್ನ ಟೈಟ್ ಮಾಡಿಕೊಂಡು ಥ್ರೆಡ್ನ ಇದು ಟ್ರಿಮ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಇದು ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರಾಯ್ತು. ಫಿನಿಶಿಂಗ್ ಫುಲ್ ಫಿನಿಶಿಂಗ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ನ ನಾನಿಲ್ಲಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಬರಲಿ ಫ್ರೆಂಡ್ಸ್. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಬೇಬಿ ಪಿಂಕು. ನೋಡಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗು, ಅಲ್ಲಿಗೆ ಥ್ರೆಡ್ನ ತೊಗೊಂಡು ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಥ್ರೆಡ್ಗೆ ಸೇರಿಸಿ ಮಾಡಿಕೊಂಡು 5 ಚೈನ್ಸ್ನ ಹಾಕ್ಕೊಳ್ಳಿ. ಇಲ್ಲಿ 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆನ ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲಿ ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಸೆಕೆಂಡ್ ಒನ್ನು, ಅದ್ರ ಮೇಲೆ 3 ಟೈಮ್ಸ್ ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಆರ್ಚಿದ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೀಡ್ಲು ನೋಡಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ ಈ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ರೀತಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ಈ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ 3 ಟೈಮ್ಸ್ ಹಾಕ್ಕೋಬೇಕು. ಚೈನಿಗೆ ಸೇರಿಸಿ 3 ಚೈನಿಗೆ ಸೇರಿಸಿ ಬೀಡ್ ಮೇಲಿರೋ 3 ಚೈನಿಗೆ ಸೇರಿಸಿ 1 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ 3 ಟೈಮು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೆಕ್ಸ್ಟು ಅದೇ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಒಂದು ಪುಟ್ಟ ಪೆಟಲ್ ರೀತಿ ನಮಗಿಲ್ಲಿ ಫಾರ್ಮ್ ಆಗುತ್ತೆ. ಮತ್ತು ನೆಕ್ಸ್ಟ್ ಒನ್ನು 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 3 ಚೈನ್ ಗ್ಯಾಪಲ್ಲಿ 3 ಟೈಮ್ಸು ಡಬಲ್ ಕ್ರೋಶೆ ಕಂಬ ಮಾಡಬೇಕು. 3 ಸಲ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡ್ಲ ಮೇಲೆ ಪುಟ್ಟದಾಗಿ ಇಲ್ಲಿ ನಮ್ಗೆ ಆರ್ಚ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಒಂದು 3 ಚೈನಲ್ಲಿ ಬೀಡ್ ಮೇಲೆ ಇರೋ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗು ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆರ್ಚಿಗೆ ಮಾಡ್ಕೊಂಡ್ವಲ್ಲ ಆ ರೀತಿ ಡಬಲ್ ಕ್ರೋಶೆ ಕಂಬ 1 ಟೈಮ್ ಆಯಿತು. ಪುಟ್ಟದಾಗಿ ನಮಗಿಲ್ಲಿ ಆರ್ಚ್ ಪೆಟಲ್ ರೀತಿ ನಮಗಿಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ಈ ರೀತಿ 3 ಕಂಬ ಆದಮೇಲೆ ಅದೇ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗು 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ 3 ಟೈಮ್ಸ್ ಒಂದು ಕಂಬ ಹಾಕ್ಕೋಬೇಕು ಮತ್ತು 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ನೋಡಿ ಇಲ್ಲಿ 5 ಚೈನ್ ಇದೆಯಲ್ಲ 5 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಟೈಮ್ 2 ಟೈಮ್ 3 ಟೈಮ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಹಾಕಿ 5 ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಗ್ರೀನ್ ಕಲರಲ್ಲಿ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಈ 5 ಚೈನಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ
3 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಫಸ್ಟ್ ಒನ್ನು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೋಡಿ ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಮತ್ತು ಒಂದು ಸಿಂಗಲ್ ಕ್ರೋಶೆ. 3 ಕಂಬ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ ಎಂಡಿಂಗ್ ಒಂದು ಸಿಂಗಲ್ ಕ್ರೋಶೆ, ಸೆಂಟ್ರಲ್ಲಿ 3 ಸಿಂಗಲ್ ಕ್ರೋಶೆ ಕಂಬ, ಮತ್ತು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ 3 ಚೈನ್ಗೆ, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬ, 3 ಟೈಮ್ಸು ಡಬಲ್ ಕ್ರೋಶೆ ಕಂಬ, 4 ಟೈಮ್ಸು ತೊಗೋಬೋದು ಫ್ರೆಂಡ್ಸ್. ಗ್ಯಾಪ್ ಜಾಸ್ತಿ ಇದ್ದರೆ ನಾನಿಲ್ಲಿ ಪುಟ್ಟದಾಗ ತೊಗೊಂಡಿರೋದ್ರಿಂದ ಚೈನು 3 ಟೈಮ್ಸ್ಗೆ ಎಂಡ್ ಆಗ್ತು. 4 ಟೈಮ್ ಕೂಡ ತೊಗೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಈ ರೀತಿ ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ಮಿಡಲಲ್ಲಿ ಕುಚ್ಚು ಕಟ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾನು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ನಾನಿಲ್ಲಿ ಲೈಟ್ ಕಲರ್ ಗ್ರೀನ್ ಕಲರ್ ಥ್ರೆಡ್ನ ತಗೊಂಡು ಮತ್ತು ಬೇಬಿ ಪಿಂಕ್ ಕಲರ್ ಥ್ರೆಡ್ನ ತಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. 50-50, ಒಂದು ಕಲರ್ 50, ಇನ್ನೊಂದು ಕಲರ್ ಗ್ರೀನ್ ಕಲರ್ 50, ಪಿಂಕ್ ಕಲರ್ 50 ಥ್ರೆಡ್ನ ತಗೊಂಡು ಡಬಲ್ ಮಾಡಿಕೊಂಡು ಈ ರೀತಿ ಕುಚ್ಚನ್ನ ಪುಟ್ಟದಾಗಿ ಕಟ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಗಲ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಡಿಸೈನ್ ಫಾರ್ಮ್ ಆಗಿದೆ ಅಂತೇಳಿ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.